ಅಯ್ಯೋ ಅಯ್ಯೋ ಅದಕ್ಕೆ ನಿಧಾನವಾಗಿ ನಡಿಬೇಕು. ಶಂಕರ ನಾನು ತೋರಿಸ್ತೀನಿ ನೋಡಿ. ಈಗ ಹಿಂಗಿಡಬೇಕು, ಹಿಂಗೆ ಬನ್ನಿ. ಈಗ ಸಾಕ? ಹಾಂ ಸಾಕು. ಶಂಕರ ಸುಮ್ಕೆ ಬಾ. ಅಯ್ಯೋ ಅದಕ್ಕೆ ಬಾ, ಅದಕ್ಕೆ ಮೆಟ್ಲು ಮೆಟ್ಲು. ಬಾ, ಇನ್ಮೇಲಿಂದ ಹಿಂಗೆ ನಾನು ಹೇಳ್ಕೊಟ್ಟಂಗೆ ನಡಿಬೇಕು. ನೀವು ನಗ್ನಗ್ತಾ ಇರಬೇಕು ಯಾವಾಗಲೂ. ನನಗೆ ಒಂದು ಕಮ್ಮಿ ಶಂಕರ, ನನ್ನ ದೊಡ್ಡ ಮಗನ ಥರ ನೀನು ಇರಬೇಕಾದ್ರೆ. ಲೇ ಸುನಂದ, ಏನ್ ಮಾತಾಡಿಯ ನೀನು? ಶಂಕರ ನನ್ನ ಮಗ, ಇನ್ಯಾರಿಗೂ ಮಗ ಅಲ್ಲ. ನಾನು ಅವನ್ನ ಯಾರಿಗೂ ಬಿಟ್ಕೊಡಕ್ಕಿಲ್ಲ. ಇದೇನತ್ತೆ ಇದಕ್ಕಿದ್ದಾಗೆ ಹೀಗೆ ಸೀರಿಯಸ್ ಆಗ್ಬಿಟ್ರಲ್ಲ? ಅವ್ವ ಅತ್ಗೆ ಅವ ಹೇಳಿದ್ರಾಗ ತಪ್ಪೇನದೆ? ಅತ್ಗೆ ಅವನು ಒಂಥರ ನಂಗೆ ಅವ್ವನೇ ತಗ. ಲೇ ಸುಮ್ಕಿರ್ಲ ನೀನು. ನಿನಗೆ ಏನು ಗೊತ್ತಾಗಿಲ್ಲ, ನೀನ್ ಏನು ಹೇಳ್ಬೇಡ. ನೀನು ನನ್ನ ಮಗ ಆಟೆಯ. ನೀನು ನನ್ನ ಮಾತ್ರ ಅವ್ವ ಅನ್ಬೇಕು. ಹೇಳ್ತಾವ್ನೆ. ಅಯ್ಯೋ ಅತ್ತೇವ, ಆಯ್ತು ಬಿಡಿ, ಅದ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಿ? ಶಂಕರ ನಿಮ್ಮ ಮಗನೇಯ, ನನ್ನ ಮುದ್ದಿನ ಮೈದ್ನ. ನನ್ನ ಮಗಿಗೆ ಚಿಕ್ಕಪ್ಪ, ಈ ಮನೆಗೆ ರಾಜ್ಕುಮಾರ, ಸರಿನಾ? ಓ ಈಗ ಹೇಳ್ದಿಯಲ್ಲ, ಇದು ಸರಿ ಕಣವ. ಶಂಕರ ನನಗೊಬ್ಬನಿಗೆ ಮಗ, ನನ್ನ ಮುದ್ದಿನ ಮಗ. ನೋಡ್ದೆ ಶಂಕರ, ಅತ್ತೆ ಅವನ್ಗೆ ನಿನ್ನ ಕೇಟ್ ಪಿರುತಿ ಅಂತ. ಏಟೆ ಆದ್ರೂ ನಮ್ಮ ಅವ್ವನೇ ಅಲ್ವೇ? ಹೊಸಿ ಬಾಯಿ ಜಾಸ್ತಿ, ಅದು ಬಿಟ್ರೆ ಬೇರೆ ಎಲ್ಲ ಓಕೆ. ಅತ್ತೆ ಮಾವಯ್ಯ ಎಲ್ಲಿದ್ದಾರೆ? ಆ ಕಡೆ ಕೂತವ್ರೆ ಕಣವ. ಯಾಕೆ ಏನಾರು ಹೇಳ್ಬೇಕಾಗಿತ್ತೆ? ಇಲ್ಲ ಅತ್ತೆ, ಆರತಿ ಕೊಡ್ಬೇಕಿತ್ತು ಅದಕ್ಕೆ. ಓ ಸರಿ, ತಕೊಂಡೋಗಿ ಕೊಡು. ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ, ನೀನಾಗು ನನ್ನಯ ಸಂಜೀವಿನಿ. ನೋಡಿದ್ರ, ಒಂದೇ ಮನೆಯಾಗಿದ್ದಾಗ ಒಬ್ರನ್ನೊಬ್ರು ನೋಡ್ತಾ ಇದ್ರೆ ನೋವಾಯ್ತಾ ಇರ್ತದೆ. ಅದಕ್ಕೆ ನಾನು ತೋಟದ ಮನೆಯಾಗಿರ್ತೀನಿ ಅಂತ ಹೇಳ್ತಿರೋದು. ಬೇಡ, ನೀವು ಎಲ್ಲೂ ಹೋಗ್ಬೇಡಿ. ನಾನು ನಿಮ್ಮನ್ನ ಎಲ್ಲೂ ಹೋಗಕ್ ಬಿಡಲ್ಲ. ನೀವಿಲ್ಲೇ ನನ್ನ ಕಣ್ಮುಂದೆನೇ ಇರಬೇಕು. ನಿಮ್ಮನ್ನ ದೂರದಿಂದ ನೋಡಿ ಆದ್ರೂ ನಾನು ಖುಷಿ ಪಡ್ತೀನಿ. ಪ್ಲೀಸ್ ಜೋಗಿ ಅವ್ರೆ. ಇವತ್ತಿಂದಾನೇ ಅಲ್ವೇ ನಾವಿಬ್ಬರು ದೂರ ಇರಬೇಕಾಗಿರೋದು. ನಾನು ಓಡ್ ಬರ್ತೀನಿ, ನೀವು ನೊಂದ್ಕೋಬಿಡಿ. ಅಮ್ಮಿಯವರೇ, ನಾವು ದೂರ ಇರಬೇಕು ಅಂತ ಹೇಳೋರು. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಓರಿ ಕಣ್ಣು, ಯಾವ ಮಸಣಿ ಕಣ್ಣು, ಬೆಟ್ಟಮ್ಮ ಬೆಟ್ಟಮ್ಮ ನಮ್ಮ ಪ್ರೀತಿ ಮ್ಯಾಲೆ
ವಿಷವನ್ನ ಕುಡಿಸುತ್ತಾನೆ ಬ್ರಹ್ಮಣ್ಣ ಸತ್ಯವಾದ ಪ್ರೇಮಿಗಳಿಗೆ ಇಂಥ ಬಹುಮಾನ ನಮ್ಮ ಕಳನಾಯಕ ಮೇಲಿರು ಮಾಲೀಕ ಕಾಳ ಕಡುಕಿ ಚಕ ಪ್ರೀತಿ ಕೋಳ ಪಾತಕ ಈ ಅನ್ಯಾಯನ ನಾನು ಜಾಸ್ತಿ ದಿನ ಮೆರೆಯೋಕೆ ಬಿಡಲ್ಲ. ಏನಾದ್ರೂ ಮಾಡಿ ಇದಕ್ಕೆ ಅಂತ್ಯ ಹಾಡೇ ಹಾಡ್ತೀನಿ. ಈ ಮಾವಯ್ಯ ಜೋಗಿಯವ್ರಿಗೆ ಯಾಕೆ ಈ ತರ ಮೋಸ ಮಾಡ್ತಿದ್ದಾರೆ? ಆ ಕಡೆ ಅತ್ತೆ ನೋಡಿದ್ರೆ ಯಾವಾಗ್ಲೂ ಏನೋ ಕಳ್ಕೊತೀನಿ ಅಂತ ಹೇಳ್ತಿರ್ತಾರೆ. ಇತ್ತೀಚೆಗಂತೂ ಜೋಗಿಯವ್ರನ್ನ ಜಾಸ್ತಿ ಪ್ರೀತಿ ಕಾಳಜಿ ಮಾಡಕ್ ಶುರು ಮಾಡಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇದ್ರ ಹಿಂದೆ ಏನೋ ದೊಡ್ಡ ಸತ್ಯ ಇದೆ. ಅದೇನು ಅಂತ ನಾನು ಹುಡುಕ್ತೀನಿ. ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ಜೋಗಿಯವ್ರಿಗೆ ಯಾವುದೇ ಕೆಡಕಾಗದೇ ಇರಲಿ ಅಂತ ಕೈ ಮುಗ್ದು ಬರ್ತೀನಿ. ಜೋಗಿಯವ್ರೆ, ನಾನು ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ನೀವು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ಅಷ್ಟೇ. ಯಾಕಮ್ಮಿಯವರೇ ಇವತ್ತು ಹಿಂಗೆ ಆಡ್ತಿದ್ದೀರಾ? ನನಗೇನು ಇಷ್ಟವೇ ನಿಮ್ಮನ್ನು ಬಿಟ್ಟಿರೋಕ್ಕೆ? ಸ್ವಾಮಿಗಳು ಅಪ್ಪಯ್ಯಂಗೆ ಪ್ರಾಣಾಪಾಯ ಇದೆ ಅಂದಾಗ ಮಗನಾಗಿ ಅವ್ರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ? ನನ್ನ ಜೀವ ಉಳಿಸ್ಕೊಳ್ಳೋಕ್ಕೆ ಇಟ್ಕೊಂಡಿರೋ ದಾಳ. ನೀವೀಗ ಹತ್ರ ಬಂದಿದ್ದು ಅಪ್ಪಯ್ಯಂಗೆ ಏನಾರ ಗೊತ್ತಾದ್ರೆ ಅವ್ರು ನೊಂದ್ಕೊಳಕ್ಕಿಲ್ವೇ ಹೇಳಿ? ನಿಮ್ದು ಅಮ್ಮಯ್ಯ ಅಂತೀನಿ. ಆ ಸ್ವಾಮಿಗಳು 7 ಗಂಟ ನಾವಿಬ್ರು ದೂರನೇ ಇರುವ. ನೀವು ಮನೆ ಕಳಿ, ನಾನು ಹೋಗಿ ಮನೆ ಕತ್ತೀನಿ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಯ್ತಾ ಇದೆ ಅಮ್ಮಯ್ಯರೇ. ಆದರೆ ಅಷ್ಟೇ ನೋವು ನನಗೂ ಅದೇ. ನಮ್ಮ ಅಪ್ಪಯ್ಯ ಅನ್ನೋದು ಯಾವ್ರ ಮುಂದೆ ಇದೆಲ್ಲ ನನ್ನ ದೊಡ್ಡದು ಅನ್ನಿಸ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಹೊಸಿ ದಿನ ಆಟೆ ಪ್ಲೀಸ್. ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು?